ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮಾಧಾನ ಮಾಡ್ಕೋ ಸುರೇಂದ್ರ. ವಂದನ ಬೇಗ ಗುಣ ಆಗಲಿ ಅಂತ ತಾನೇ ನೀನೇ ಅವಳನ್ನ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದು. ಈಗ ನೀನೇ ಹತ್ಕೊಂಡು ಕೂತ್ಕೊಂಡ್ರೆ ಹೇಗೋ? ಇಲ್ಲ ಅಣ್ಣ, ನನಗೆ ಅವಳ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ. ಥರ ಹಿಂಸೆ ಆಗ್ತಿದೆ. ನಾನು ಅವಳ ಜೊತೆ ಇರಬೇಕಿತ್ತು ಅಂತ ಅನಿಸ್ತಿದೆ. ಸುರೇಂದ್ರ ಸರ್, ನೀರು ತಗೊಳ್ಳಿ. ಸುರೇಂದ್ರ ಸರ್, ನಿಮ್ಗೆ ನನ್ನ ಮೇಲೆ ಕೋಪ ಇರಬಹುದು, ದ್ವೇಷನೂ ಇರಬಹುದು, ಆದರೆ ನೀವು ನನಗೆ ಪ್ರೀತಿಯಿಂದ ಊಟ ಹಾಕಿದ್ದೀರಾ ಸುರೇಂದ್ರ ಸರ್. ನಿಮ್ಮ ಋಣ ನನ್ನ ಮೇಲೆ ಯಾವತ್ತಿಗೂ ಇದ್ದೇ ಇರುತ್ತೆ. ನೀವು ನನ್ನ ಬಗ್ಗೆ ನೀರು ತಗೊಳ್ಳಿ ಸುರೇಂದ್ರ ಸರ್, ಕುಡೀರಿ ಪ್ಲೀಸ್. ನೀವು ಈ ಥರ ದುಃಖ ಪಡೋದಕ್ಕಿಂತ ನೀವೇ ಹೋಗಿ ಮೇಡಮ್ನ ಅಡ್ಮಿಟ್ ಮಾಡಿಬಿಟ್ಟು ಬರ್ಬೋದಾಗಿತ್ತಲ್ವಾ? ಹೌದು ಕಣೋ, ಅವ್ನು ಹೇಳ್ತಾ ಇರೋದು ಕರೆಕ್ಟು. ನನಗಿದು ತಲೆಗೆ ಬರಲಿಲ್ಲ. ಏನೋ ವಂದನ ಗಲಾಟೆ ಮಾಡ್ತಾ ಇದ್ಲು ಅಂದರು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅಂತಂದ್ರು, ಆ್ಯಂಬುಲೆನ್ಸ್ ದಿಢೀರಂತ ಬಂದ್ಬಿಡ್ತು. ನನಗಿದು ಹೊಳಿಲೇ ಇಲ್ವಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ ಯಜಮಾನ್ರೆ. ಆ್ಯಂಬುಲೆನ್ಸ್ ಏನು ತುಂಬ ದೂರ ಹೋಗಿರಲ್ಲ. ಆ್ಯಂಬುಲೆನ್ಸ್ ರೀಚ್ ಆಗೋಷ್ಟೊಳಗಡೆ ನಾವು ಕಾರಲ್ಲಿ ಹೋಗ್ಬಿಟ್ರೆ ಸುರೇಂದ್ರ ಸರೇ ಮೇಡಮ್ನ ಅಡ್ಮಿಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬರಬಹುದು. ಅಣ್ಣ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗ್ತಿಲ್ಲ. ನಾನು ಅವಳನ್ನ ನೋಡಿಕೊಂಡು ಅವ್ರ ಜೊತೆ ಇದು ಬರ್ತೀನಿ. ಸುರೇಂದ್ರ, ಈ ಪರಿಸ್ಥಿತಿಲಿ ನೀನು ಒಬ್ಬನೇ ಹೋಗೋದು ಬೇಡ. ಸುಬ್ಬು ಡ್ರೈವ್ ಮಾಡಲಿ. ಸುಬ್ಬು, ಸುರೇಂದ್ರ ಕರ್ಕೊಂಡು. ಬೇಡಣ್ಣ, ಯಾರು ಬರೋದು ಬೇಡ, ನಾನು ಒಬ್ಬನೇ ಹೋಗ್ತೀನಿ. ಏಯ್, ಮೊದಲೇ ದುಃಖದಲ್ಲಿದೆಯಾ, ಕಣ್ಣು ತುಂಬ್ಕೊಂಡಿದೆ. ಈ ಪರಿಸ್ಥಿತಿಲಿ ಹೇಗೋ ಡ್ರೈವ್ ಮಾಡ್ತೀಯಾ? ನನ್ನ ಮಾತು ಕೇಳು, ಸುಬ್ಬುನ ಜೊತೆ ಕರ್ಕೊಂಡು ಹೋಗು. ಸುರೇಂದ್ರ ಸರ್, ದಯವಿಟ್ಟು ನನ್ನ ಜೊತೆ ಬನ್ನಿ. ನಿಮ್ಮನ್ನು ನಾನು ಮಾತಾಡ್ಸಲ್ಲ, ಡಿಸ್ಟರ್ಬೇ ಮಾಡಲ್ಲ. ಹೊರಡು ಸುರೇಂದ್ರ, ಸುಬ್ಬನೇ ಡ್ರೈವ್ ಮಾಡಲಿ. ಸುಬ್ಬು, ಹುಷಾರು. ಸರಿ ಯಜಮಾನ್ರೆ. ಸುರೇಂದ್ರ ಸರ್, ವಂದನಾ ಮೇಡಮ್ನ ಕರ್ಕೊಂಡೋಗಿದ್ದು ಇವರೇ ಅಲ್ವಾ? ಡಾಕ್ಟರು ನರ್ಸ್ ಎಲ್ಲ ರೋಡಲ್ಲಿ ಏನು ಮಾಡ್ತಿದ್ದಾರೆ? ಆಂಬ್ಯುಲೆನ್ಸ್ ಎಲ್ಲ ಹೋಯ್ತು. ಅಲ್ಲಿ ಏನಾಯ್ತು? ಇಲ್ಲೇಕೆ ನಿಂತಿದ್ದೀರಾ? ಸರ್, ಯಾರೋ ರೌಡಿಗಳು ಬಂದು ನಮ್ಮನ್ನ ಹೆದರಿಸಿ ನಿಲ್ಲಿಸಿ ಆಂಬುಲೆನ್ಸ್ ತಗೊಂಡು ಹೋಗ್ಬಿಟ್ರಿ ಸರ್. ಏನು ಹೇಳ್ತಾ ಇದ್ದೀರಾ? ಆಂಬುಲೆನ್ಸ್ ನೋಡಿದ್ರ? ವಂದನಾ ಇಲ್ಲಿ? ಸರ್, ವಂದನಾ ಮೇಡಮ್ ಕೂಡ ಆಂಬ್ಯುಲೆನ್ಸ್ ಅಲ್ಲೇ ಇದ್ದಾರೆ. ಆ ರೌಡಿಗಳು ನಮ್ಮ ವಾರ್ಡ್ ಬಾಯ್ ಡ್ರೆಸ್ ಅಲ್ಲಿ ಇದ್ದಿದ್ರಿಂದ ನಮ್ಮ ಡ್ರೈವರ್ ಆಂಬ್ಯುಲೆನ್ಸ್ ನಿಲ್ಸಿದ್ದಾರೆ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಆ ರೌಡಿಗಳು ಚಾಕು ಚೂರಿ ತೋರಿಸಿ ಆಂಬ್ಯುಲೆನ್ಸ್ ಇಂದ ನಮ್ಮನ್ನು ತಳ್ಬಿಟ್ರು. ಮೇಡಮ್ನ ಕಾಪಾಡೋಕೆ ತುಂಬಾ ಟ್ರೈ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ನಮ್ಮ ಫೋನ್ಗಳನ್ನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಆಂಬ್ಯುಲೆನ್ಸ್ ಎಲ್ಲ ಹೋಯ್ತು? ಈ ಕಡೆ ಹೋಯ್ತು ಸರ್. ಬನ್ನಿ ಸರ್, ನೀವಿಲ್ಲೇ ಇರಿ, ನಾನು ಗಾಡಿ ಕಳಿಸ್ತೀನಿ ನಿಮಗೆ. ಓಕೆ ಸರ್. ಏನಾಯ್ತು? ಯಾಕೆ ನಿಲ್ಸಿದೆ? ಏಯ್, ಯಾರೇ ನೀನು? ಇಲ್ಲಿ ಹಾಕಿದೀಯಾ? ಜೀವ ಕಳ್ಕೊಳಕ್ ಬಂದಿದೀಯಾ? ಇಲ್ಲ, ಜೀವ ಉಳಿಸಕ್ ಬಂದಿದ್ದೀವಿ. ಜೀವ ಉಳಿಸೋದಾ? ನೀನಾ? ಬರೀ ಜೀವ ಉಳ್ಸಕ್ಕಲ್ಲ, ನಿಮ್ ಜೀವಗಳನ್ನು ಬಲಿ ತಗೊಳಕ್ ಬಂದಿದ್ದೀನಿ. ಓ, ನಮ್ ಜೀವ ಬಲಿ ತಗೊಂತೀಯಾ? ನಮ್ಗೆ ಮಾತಾಡ್ತಾನೆ ಇಲ್ಲ, ಟೈಮ್ ಇಲ್ಲ.
ನಮ್ಮ ಕೆಲಸ ಮುಗಿಬೇಕು. ನಮ್ಮ ದಾರಿಗೆ ಯಾರೇ ಅಡ್ಡೆ ಬಂದ್ರು ಅವ್ರಿಗೆ ಪಕ್ಕ ಉಳಿಗಾಲ ಇಲ್ಲ. ಬದುಕೋ ಆಸೆ ಇದ್ರೆ ಸೈಡ್ಗೆ ಹೋಗು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬದುಕಕ್ಕೆ ಆಸೆ ಇದ್ರೆ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಇಷ್ಟಕ್ಕೆ ಆ ವಂದನ ಕತೆ ಮುಗ್ದು ಹೋಗಿರುತ್ತೆ. ಎಲ್ಲೋ ದಾರಿಯಲ್ಲಿ ಅನಾಥ ಶವ ಆಗಿ ಬಿದ್ದಿರ್ತಾಳೆ. ಆದರೂ ಕೆಲಸ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂದವರು ಇಷ್ಟೊತ್ತಾದರೂ ಕಾಲ್ ಮಾಡಲಿಲ್ಲಲ್ಲ. ಹಲೋ ಮೇಡಮ್. ಏನಾಯ್ತು? ಕೆಲಸ ಮುಗೀತಾ? ಮೇಡಮ್ ನಮ್ಮ ಕತೆನೇ ಮುಗ್ದೈತಿ ಮೇಡಮ್. ಯಾರೋ ಒಂದು ಹುಡುಗಿ ಬಿರುಗಾಳಿ ಥರ ಬಂದು ನಮ್ಮೆಲ್ಲ ಚಚ್ಚಿ ಅಪ್ಪಾಜಿ ಮಾಡ್ಬಿಟ್ಲು ಮೇಡಮ್. ಯಾವ ಹುಡುಗಿ? ಯಾವ ತಪ್ಪು ನಡಿಬಾರ್ದು ಅಂತ ಇಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದೀನಿ. ಅಂತದ್ರಲ್ಲಿ ಯಾವ್ದೋ ಹುಡುಗಿ ಬಂದು ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು ಅಂತ ಹೇಳ್ತಿದ್ರಲ್ಲ. ಯಾರೇ ಅಡ್ಡ ಬಂದ್ರು ಅವ್ರ ಕತೆನೂ ಮುಗಿಸ್ಬಿಡಿ. ಅವಳ ಕತೆ ಮುಗಿಸೋದಿರ್ಲಿ, ಇಲ್ಲಿ ನಮ್ಮ ಕತೆನೇ ಮುಗ್ದೈತಿದೆ ಮೇಡಮ್. ಅವಳು ಬರೀ ಬಿರುಗಾಳೆಲ್ಲ ಬೆಂಕಿ ಬಿರುಗಾಳಿ ಮೇಡಮ್. ಅವಳ ಕತೆ ಮುಗಿಸೋದಿರ್ಲಿ, ಅವಳ ಹತ್ರನೂ ಹೋಗಕ್ಕಾಗ್ತಿಲ್ಲ ನಮಗೆ. ಏನೂ ಮಾತಾಡ್ತಿದ್ಯಾ ನೀನು? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ? ಅಲ್ಲಿ ಯಾರು ಬಂದಿರೋದು? ಅದು ನಾನು ಹೇಗೆ ಹೇಳಿ ಮೇಡಮ್? ನಾನೇ ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ. ಪಿಂಕಿ ಪುಟ್ಟ ನೋಡು, ಡಾಕ್ಟರ್ ಬಂದಿದಾರಲ್ಲ, ಅಮ್ಮ ಬೇಗ ಹುಷಾರಾಗ್ತಾರೆ. ಹೌದು ಪಿಂಕಿ, ನನ್ಗೆ ಹುಷಾರಿಲ್ದೆ ಇದ್ದಾಗ ನಾನು ಡಾಕ್ಟರ್ ಹತ್ರ ಹೋಗ್ತೀನಲ್ವಾ, ಆಗ ನಾನು ಬೇಗ ಹುಷಾರಾಗ್ಬಿಡ್ತೀನಿ. ಈಗಲೂ ಕೂಡ ಡಾಕ್ಟರ್ ಬಂದಿದ್ದಾರಲ್ವಾ, ಅಮ್ಮ ಬೇಗ ಹುಷಾರಾಗ್ಬಿಡ್ತಾರೆ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಆಟ ಆಡೋಣ.